ಮುಂದಿರುವಂಥ ಆಪ್ಷನ್ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿಚಾರವನ್ನು ಹೇಳ್ತೀನಿ. ಇತ್ತೀಚೆಗಷ್ಟೇ ಒಂದು ಬೈ ಎಲೆಕ್ಷನ್ ನಡೀತು. ಆ ಬೈ ಎಲೆಕ್ಷನ್ ನಡೆಯೋದಕ್ಕಿಂತ ಹಿಂದಿನ ದಿನಗಳಲ್ಲಿ ಕೆಲವು ದಿನಗಳ ಅಂತರದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಬಿಜೆಪಿಗೆ ಕೈ ಕೊಟ್ಟು ಕೈಪಾಳ್ಯವನ್ನು ಸೇರ್ಕೊಳ್ತಾರೆ. ನಾಳೆ ನಾಮಪತ್ರ ಸಲ್ಲಿಕೆ ಬಿ ಫಾರ್ಮ್ ತಗೋಬೇಕು. ಅಲ್ಲಿಯವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ನಿಂದ ಅವರು ಕಣಕ್ಕಿಳಿತಾರೆ ಅಂತೇಳಿ. ಕಡೆಯ ಗಳಿಗೆವರೆಗೂ ಕೂಡ ಒಂದಷ್ಟು ಕುತೂಹಲ ಇತ್ತು, ಇವರೇನು ಮಾಡ್ತಾರೆ, ಬಿ ಜೆ ಪಿಯಿಂದ ಕಣಕ್ಕಿಳಿತಾರೆ ಅಥವಾ ಏನು ಮಾಡ್ಬೋದು ಅಂತೇಳಿ. ಕೊನೆ ಗಳಿಗೆಯಲ್ಲಿ ಕೊನೆ ಕ್ಷಣದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಸೀದಾವಾಗಿ ಬಿ ಫಾರ್ಮನ್ನು ಇಸ್ಕೊಂಬಂದರು. ಬಿ ಜೆ ಪಿಗೆ ಕೈ ಕೊಟ್ಟು ಕಾಂಗ್ರೆಸ್ ಪಾಳದಿಂದ ಕಣಕ್ಕೆ ಧುಮುಕಿದ್ರು, ಗೆದ್ದು ಬಂದು ಇವತ್ತು ಶಾಸಕರಾಗಿದ್ದಾರೆ. ತುಂಬ ಸೀಕ್ರೆಟನ್ನು ಮೇಂಟೈನ್ ಮಾಡಲಾಗಿತ್ತು. ಅಲ್ಲಿ ಅಷ್ಟು ಸದ್ದುಗಳ ಮಾಡ್ತಾ ಇತ್ತು ಸುದ್ದಿ, ಆದರೆ ಎಲ್ಲೂ ಕೂಡ ಕನ್ಫರ್ಮ್ ಆಗ್ತಾ ಇರಲಿಲ್ಲ. ಈಗ ಈ ವಿಚಾರವನ್ನು ಯಾಕೆ ತೊಗೊಂಡಿದ್ದೀವಿ ಅಂತಂದರೆ, ಯಾಕೆ ಅವರು ಇಂಥ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತಂದರೆ, ಈಗ ಒಂದಷ್ಟು ಪರಿಷತ್ ಸ್ಥಾನಮಾನಗಳು ಚೇಂಜಸ್ ಆಗುತ್ತಲ್ಲಿ. 5 ಜನರಿಗೂ 10 ಜನರಿಗೇನೋ ಪರಿಷತ್ನಲ್ಲಿ ಸ್ಥಾನಮಾನ ಸಿಗುತ್ತೆ, ವಿಧಾನ ಪರಿಷತ್ ಸದಸ್ಯತ್ವ ಸಿಗುತ್ತೆ. ಹಾಗಾಗಿ ಇದು ಒಳ್ಳೆ ಟೈಮ್ ಅಂತ ಶ್ರೀರಾಮುಲು ಅವರು ಅಂದ್ಕೊಂಡಿರ್ಬೋದೇನು, ಗೊತ್ತಿಲ್ಲ ಅವರ ನಡೆ ಏನು ಅಂತೇಳಿ. ಕುತೂಹಲ ಅಂತೂ ಕೇಳಿಸುತ್ತೆ. ಯಾಕೆಂತಂದರೆ ಬಿ ಜೆ ಪಿಗೆ ಅವರು ಬಾಯ್ ಅಂದೇ ಬಿಡ್ತಾರಾ ರಾಮುಲು ಅವರನ್ನ ಪ್ರಶ್ನೆ ಯಾಕೆ ಉದ್ಭವ ಆಗ್ತಾ ಇದೆ ಅಂತಂದರೆ ಈ ಕಾರಣಗಳಿಗೋಸ್ಕರ. ನೋಡಿ, ಇವತ್ತು ಕೂಡ್ಲಿಗಿಯ ಶಾಸಕರಾಗಿದ್ದಂಥವರು ಬಿ ಜೆ ಪಿ ನಾಯಕ ರಾಜೀವ್ ಅವರು ಹೋಗಿ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಕೆಲವು ಸಂದರ್ಭದಲ್ಲಿ ಅಂದರೆ ಕೆಲವು ಕಾಲ ಮಾತುಕತೆ ನಡೆಸಿ ಬಂದಿದ್ದಾರೆ. ಗೊತ್ತಿಲ್ಲ ಏನೇನು ಮಾತುಕತೆ ಆಗಿದೆ ಅಂತೇಳಿ. ಇದೆಲ್ಲದರ ನಡುವೆ ನಾನು ಕಾಂಗ್ರೆಸ್ಗೆ ಬರಬೇಕು ಅಂತಂದರೆ 3 ಕಂಡೀಷನ್, 2 ವರದಿಯಲ್ಲಿ ನೋಡಿದ್ರೆ ಅದರ ಡೀಟೇಲ್ ನಾನು ಹೇಳ್ತಾ ಇದ್ದೀನಿ. 3 ಕಂಡೀಷನ್ಗೆ ಒಪ್ಪಿದ್ರೆ ನಾನು ಬರ್ತೀನಿ, ನಿಮ್ಮೊಂದಿಗೆ ಕೈ ಜೋಡಿಸ್ತೀನಿ ಅಂತ ಅವರು ಹೇಳಿದ್ದಾರಂತೆ. ಹಾಗಾದರೆ ಅದರಲ್ಲಿ ಆ 3 ಕಂಡೀಷನ್ಗಳು ಏನು? ಕೈನ ಹೈಕಮಾಂಡ್ ಎದುರಿಟ್ಟಿರುವಂಥ ರಾಮುಲು ಅವರ 3 ಷರತ್ತುಗಳಿಗೆ ಕಾಂಗ್ರೆಸ್ ನಾಯಕರು ಒಪ್ಪಿಕೊಳ್ತಾರಾ? ಯಾಕಂದರೆ ಈಗ ಎಲ್ರಿಗೂ ಕೂಡ ಗೊತ್ತಿದೆ, ಬಿ ಜೆ ಪಿಯಲ್ಲಿ ಇರೋದಕ್ಕೆ ಶ್ರೀರಾಮುಲು ಅವರಿಗೆ ಸುತಾರಾಮ್ ಮನಸ್ಸಿಲ್ಲ. ಯಾಕೆಂದರೆ ಅವರು ಮುಂದಿನ ರಾಜಕೀಯ ಭವಿಷ್ಯವನ್ನು ನೋಡ್ಕೋಬೇಕಲ್ಲ. ಬಿ ಜೆ ಪಿಯಲ್ಲಿ ಇದ್ದರೆ ನನಗೆ ಮರ್ಯಾದೆ ಇಲ್ಲ, ಮನ್ನಣೆ ಸಿಗೋದಿಲ್ಲ ಅಂತ ಅರ್ಥಂತ ಶ್ರೀರಾಮುಲು ಅವರು ಇವತ್ತು ತಮ್ಮ ಭವಿಷ್ಯದ ಅಳುಕಿನಿಂದಾಗಿ ಇಂಥ ಒಂದು ನಡೆಯನ್ನು ಅನುಸರಿಸ್ತಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಮೊದಲ ಷರತ್ತು ಏನು ಅಂತಂದರೆ, ಪ್ರಮುಖವಾಗಿ ಅದು ಆ ಪರಿಷತ್ ಸ್ಥಾನಮಾನ. ಸೊ ಆ ಮೊದಲೇ ನಾನು ಹಾಕಿರುವಂಥ 3 ಡಿಮ್ಯಾಂಡ್ಗಳಿಗೆ ಒಪ್ಪಿದ್ರೆ ನಾನು ಕೈಗೆ ಬಂದು ಜಾಯ್ನ್ ಆಗ್ತೀನಿ, ನಿಮ್ಮೊಂದಿಗೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಕಂಡೀಷನ್ ಏನು ಅಂತಂದರೆ, ಪರಿಷತ್ ಸದಸ್ಯ ಸ್ಥಾನವನ್ನು ಕೊಡಬೇಕು. ಹೀಗಿದೆ, ಆ ಚಾನ್ಸಸ್ ಇದೆ. 2ನೇ ಷರತ್ತು, ಕೂಡ್ಲಿಗಿಯಿಂದ ಕಾಂಗ್ರೆಸ್ನಿಂದಲೇ ಟಿಕೆಟ್ ಕೊಡಬೇಕು. ಆ ಭರವಸೆ ಕೊಡ್ತಾರಾ? ಕೆಲವೊಮ್ಮೆ ಕಾಂಗ್ರೆಸ್ನಲ್ಲಿ ಕೊಟ್ಟಂಥ ಭರವಸೆಯನ್ನು ಡಿ ಕೆ ಶಿವಕುಮಾರ್ ಅವರು ನಡೆಸಿಕೊಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲ. ಉದಾಹರಣೆಗೆ ಜಗದೀಶ್ ಶೆಟ್ಟರ್ ಅವರು ಕರ್ಕೊಂಬಂದರು ಕಾಂಗ್ರೆಸ್ಗೆ, ಅದು ಉಳ್ಳಾಗಡ್ಡಿ ಅಂತೇಳಿ ವಿಶೇಷವಾದಂಥ ಹೆಲಿಕಾಪ್ಟರ್ಲಿ ಬೆಂಗಳೂರಿಗೆ ಕರ್ಕೊಂಬಂದು ಜಗದೀಶ್ ಶೆಟ್ಟರ್ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಬರ್ತಾರೆ. ಅವ್ರನ್ನ ಟಿಕೆಟ್ ಕೊಡ್ತಾರೆ, ಆದರೂ ಸೋಲ್ತಾರೆ ಜಗದೀಶ್ ಶೆಟ್ಟರ್ ಅವರು. ಆದರೂ ಪರಿಷತ್ ಸ್ಥಾನಮಾನ ಕೊಡ್ತಾರೆ, ಇಲ್ಲ ಅಂತಲ್ಲ. ಅದಾದಮೇಲೆ ಅವ್ರಿಗೆ ನನಗೆ ಇಲ್ಲಿ ಮನ್ನಣೆ ಸಿಗೋಲ್ಲ ಅಂತೇಳಿ ವಾಪಸ್ ಬೆಳಗಾವಿಗೆ ಹೋಗಿ ನಿಂತು ಅಲ್ಲಿಂದ ಅವರು ಗೆದ್ದು ಬಂದರು ಸಂಸದರಾಗಿ. ಇದೇ ನಡೆಯನ್ನು ಅನುಸರಿಸ್ತಿದ್ದಾರೆ ಶ್ರೀರಾಮುಲು ಅವರು. ನನಗೆ ಕೂಡ್ಲಿಗಿಂದ ಟಿಕೆಟ್ ಕೊಡಬೇಕು ಅಂತೇಳಿ ಕೇಳಿದ್ದಾರೆ. ಆ ಬೇಡಿಕೆ ಎಲ್ಲ, ಈ 2 ಬೇಡಿಕೆಗಳ ಒಪ್ಪಿಕೊಂಡ ಬಳಿಕ ವಾಟ್ ನೆಕ್ಸ್ಟ್ ಅಂತಂದಾಗ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡಬೇಕು, ಮಂತ್ರಿಗಿರಿ ಸ್ಥಾನವನ್ನು ಕೊಡಬೇಕು ಅನ್ನೋದನ್ನು ಕೂಡ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಈ 3 ಡಿಮ್ಯಾಂಡ್ಗಳಿಗೆ ಒಪ್ಕೊಳ್ಳುತ್ತಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದೇ ಈಗಿರುವಂಥ ಸಾಧ್ಯದ ಕುತೂಹಲ. ಒಂದು ವೇಳೆ ಗ್ಯಾರಂಟಿ ಕೊಟ್ಟರೆ ಆಯಿತು, ನಿಮ್ಮ ಕಂಡೀಷನ್ಗೆಲ್ಲ ನಾವು ಒಪ್ಕೊಂಡಿದ್ದೀವಿ, ಬಂದ್ಬಿಡಿ ಅಂತಂದರೆ ಶ್ರೀರಾಮುಲು ಅವರು ಹೋಗ್ತಾರಾ ಬಿ ಜೆ ಪಿ ಪಾಳ್ಯವನ್ನು ಬಿಟ್ಟು ಅನ್ನೋದೇ ಬಹಳ ಕುತೂಹಲ ಇದೆ. ಸೊ ಹಾಗಾಗಿ ಈ ಒಂದು ಕಂಡೀಷನನ್ನು, ಆಫರನ್ನು ಇಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ಮುಂದೆ. ಕಾಂಗ್ರೆಸ್ ನಾಯಕರು ಯಾವ ರೀತಿಯಾದಂಥ ನಡೆಯನ್ನು ಅನುಸರಿಸ್ತಾರೆ ಅಂತೇಳಿ ಕಾದು ನೋಡಬೇಕು. ಸೊ ಮತ್ತೊಂದು ಪ್ರಮುಖವಾದಂಥ ವಿಚಾರ ಈಗ ಅನ್ನಿಸ್ತಾ ಇರ್ಬೋದು, ಆಯಿತು ಬಿ ಜೆ ಪಿನಾಗೆ ಒಳ್ಳೊಳ್ಳೆ ಮಂತ್ರಿಗಿರಿ ಸಿಕ್ಕಿದೆ ಶ್ರೀರಾಮುಲು ಅವ್ರಿಗೆ, ಅವ್ರು ಕೇಳಿದ ಕಡೆ ಟಿಕೆಟ್ ಕೂಡ ಸಿಕ್ಕಿದೆ. ಸಿದ್ದರಾಮಯ್ಯವರ ವಿರುದ್ಧವಾಗಿ ಅಂದರೆ 2 ಕ್ಷೇತ್ರಗಳಲ್ಲಿ ಅವರು ಕಣಕ್ಕೆ ಧುಮುಕುವಂಥ ಅವಕಾಶಗಳನ್ನು ಕೊಟ್ಟಿತ್ತು. ಮೊಳಕಾಲ್ಮೂರು, ಬದಾಮಿ, ಮೊಳಕಾಲ್ಮೂರಿನಲ್ಲಿ ಗೆದ್ದಿದ್ರು ಅವರು, ಬದಾಮಿನಲ್ಲಿ ಸೋಲ್ತಾರೆ ಸಿದ್ದರಾಮಯ್ಯವರ ವಿರುದ್ಧವಾಗಿ. ಸೊ ಆದರೆ ಈ ಮೊಳಕಾಲ್ಮೂರು ಮೇಲೆ ಗೆದ್ದಂಥ ಸಂದರ್ಭದಲ್ಲಿ
ಬೇರೆ ಕ್ಷೇತ್ರದಲ್ಲೂ ಕೂಡ ಅವ್ರಿಗೆ ಸ್ಥಾನಮಾನಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಇಷ್ಟೆಲ್ಲ ಇದ್ದರೂ ಕೂಡ ಇವರು ಬಿ ಜೆ ಪಿಯಲ್ಲಿ ಇಂತೆಲ್ಲ ಸ್ಥಾನಮಾನಗಳು ಸಿಕ್ಕಿದ್ರು ಕೂಡ ಇವತ್ತು ಯಾಕೆ ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋದಾದರೆ, ಬಿ ಜೆ ಪಿಯಲ್ಲಿ ಅವ್ರಿಗೆ ರಾಜಕೀಯ ಭವಿಷ್ಯದ ಆತಂಕ ಕಂಡು ಬರ್ತಾ ಇದೆ. ಅವತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಹೋಗಿ ಮಾತಾಡಿಸಿದಾಗ ಅವ್ರು ಬೇಡ್ಕೊಂಡಿದ್ರು, ಇದು ನನ್ನ ರಾಜಕೀಯ ಭವಿಷ್ಯದ ಅಂಚಿನಲ್ಲಿರುವಂಥ ಸಂದರ್ಭ, ಅಳಿವು ಉಳಿವಿಗೋಸ್ಕರ ಈ ಒಂದು ಚುನಾವಣೆ ಗೆಲ್ಲಲೇಬೇಕು ಅಂತೇಳಿ ಕೈ ಮುಗಿದು ಮತದಾರರಲ್ಲಿ ಕೇಳ್ಕೊಂಡಿದ್ರು. ಆದರೂ ಸೋತರು. ಅದಾದ ಬಳಿಕ ಎಲ್ಲೋ ಒಂದು ಕಡೆ ಶ್ರೀರಾಮುಲವ್ರಿಗೆ ಸರಿಯಾದಂಥ ಒಂದು ಪ್ರಾಮುಖ್ಯತೆ ಸಿಗ್ತಾ ಇರಲಿಲ್ಲ ಬಿ ಜೆ ಪಿ ಪಾಳದಲ್ಲಿ. ಅದರಲ್ಲೂ ತಾನು ಇನ್ನೂ ಬಿ ಜೆ ಪಿಯಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ನನ್ನ ಭವಿಷ್ಯ ಏನು, ಮನ್ನಣೆ ಸಿಗುತ್ತಾ, ಪ್ರಾಮುಖ್ಯತೆ ಸಿಗುತ್ತಾ ಅನ್ನೋದು ಈಗ ಅವರಲ್ಲಿ ಕಾಡ್ತಾ ಇರುವಂಥ ಒಂದು ಗೊಂದಲ. ಸೊ ಹಾಗಾಗಿ ಕಾಂಗ್ರೆಸ್ನತ್ತ ಹೆಚ್ಚಾಗಿ ಅವರು ವಾಲಿದ್ದಾರೆ. ಅವರಷ್ಟೇ ಅಲ್ಲ, ಹಿಂದುಳಿದ ವರ್ಗವೂ ಕೂಡ ಇವತ್ತು ಕಾಂಗ್ರೆಸ್ನತ್ತ ಹೆಚ್ಚಾಗಿ ಒಲವನ್ನು ಇಟ್ಟುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಒಂದು ವರ್ಕೌಟ್ ಆಗುತ್ತೆ ಅನ್ನೋದು, ಕಮಲದಲ್ಲೇ ಉಳಿದುಕೊಂಡಿದ್ರೆ ಯಾವುದೇ ರೀತಿಯಾದಂಥ ನಾಯಕತ್ವ ಸಿಗೋದಿಲ್ಲ, ಸಿಕ್ಕರೂ ಕೂಡ ಅದು ರಿಸ್ಕೇ ಅನ್ನೋದು. ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ವಿರೋಧದಿಂದಾಗಿ ಮುಂದಿನ ದಿನದಲ್ಲಿ ಯಾವುದೇ ಒಂದು ದೊಡ್ಡ ಸ್ಥಾನ ಹುಡುಕೊಂಡು ಬಂದರೂ ಕೂಡ ಅದಕ್ಕೆ ರೆಡ್ಡಿ ಅವರೇ ಮುಳ್ಳನ್ನು ಹಾಕ್ತಾರೆ, ಅಡ್ಡಿ ಪಡಿಸ್ತಾರೆ ಅನ್ನೋದು ಅವರಲ್ಲಿ ಕಾಡ್ತಾ ಇರುವಂಥ ಒಂದು ಆತಂಕ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಗೆ ಅಧಿಕಾರ ಸಿಗೋದು ಕೂಡ ಕಷ್ಟ, ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯವೇ ಇಲ್ಲ. ಸೊ ಬಿ ಎಸ್ ಯಡಿಯೂರಪ್ಪ ಅವರು ಇದ್ದಾಗಲೇ ಮ್ಯಾಕ್ಸಿಮಮ್ 110 ಸೀಟ್ ಬಂದಿತ್ತು. ಅಂಥ ಸಂದರ್ಭದಲ್ಲಿಯೂ ಕೂಡ ಆ ಯಡಿಯೂರಪ್ಪ ಅವರ ಬಹುಮತ ಅಷ್ಟೊಂದು ಈಸಿಯಾಗಿ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿಯೂ ಕೂಡ 110 ಸೀಟು. ಆದರೆ ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ತನ್ನದೇ ಆದಂಥ ವೋಟ್ ಬ್ಯಾಂಕ್ ಇರೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ, ಅದು ಶ್ರೀರಾಮುಲವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಒಂದು ವೇಳೆ ಕಾಂಗ್ರೆಸ್ಗೆ ಹೋಗಿದ್ದೆ ಆದರೆ ಕಾಂಗ್ರೆಸ್ ಮೇಲಿರುವಂಥ ಒಲವು, ಹಿಂದುಳಿದ ಮತಗಳು ಕೂಡ ಕ್ರೋಢೀಕರಣ ಆಗುತ್ತೆ. ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಒಂದು ಸ್ಥಾನಮಾನ ಕಾಂಗ್ರೆಸ್ ಪಾಳದಲ್ಲಿ ಸಿಗುತ್ತೆ ಅನ್ನುವ ಉದ್ದೇಶದಿಂದಲೇ ಈ ಒಂದು ವೈಯಕ್ತಿಕವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಕಾಂಗ್ರೆಸ್ಗೆ ಸೇರಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆದಕ್ಕೆ ತುಂಬ ಸಾಧ್ಯತೆಗಳು, ತುಂಬ ಚಾನ್ಸಸ್ಗಳು ಸಿಗುತ್ತೆ ಅಂತೇಳಿ, ಹಾಗಾಗಿಯೇ ಇಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಸ್ ಟಿ ನಾಯಕರನ್ನು ಓವರ್ಟೇಕ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಬಿ ಜೆ ಪಿಯಲ್ಲಿದ್ರೆ ಅದು ಅಸಾಧ್ಯ ಅಂತೇಳಿ ಅವ್ರಿಗೆ ಗೊತ್ತಾಗಿರಬೇಕು. ಹಾಗಾಗಿ ಕೈನಲ್ಲಿ ಮುಂಚೂಣಿ ನಾಯಕರಾಗುವಂಥ ಅವಕಾಶ ಇದೆ. ಯಾಕೆ ಅದನ್ನು ನಾನು ಬೇಡ ಅಂತ ಹೇಳಬೇಕು? ಬದಲಾವಣೆ ಜಗದ ನಿಯಮ. ಎಲ್ಲರೂ ಕೂಡ ಬದಲಾವಣೆ ಅಂತ ಬಯಸಿದಾಗ ಅದು ಜಗತ್ತು ಒಮ್ಮೆ ನಿರ್ಧಾರ ಮಾಡಿದಾಗ ಅದನ್ನು ಯಾರು ಕೂಡ ತಡೆ ಹಿಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವರು ಆತುರದ ನಿರ್ಣಯವನ್ನು ತೆಗೆದುಕೊಳ್ತಾ ಇಲ್ಲ, ಕಾದು ನೋಡಿ ಡಿಮ್ಯಾಂಡನ್ನು ಇಟ್ಟು ಅದಕ್ಕೆ ಓಕೆ ಅಂದರೆ ಮಾತ್ರ ಅವರು ಕಾಂಗ್ರೆಸ್ನಂತ ಜಿಗಿಯೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾದು ನೋಡುವ ನಿರ್ಧಾರಕ್ಕೆ ಶ್ರೀರಾಮುಲು ಬಂದಿದ್ದಾರೆ. ಹಾಗಂತ ಬಿ ಜೆ ಪಿನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕರೆ ಉಳಿಬೋದಾ? ಖಂಡಿತವಾಗ್ಲೂ ಸಿಗಲ್ಲ. ಯಾಕಂದರೆ ವಿಜೇಂದ್ರ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ನಾನೇ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಆಗೋದು, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೆಕೆಂಡ್ ಟರ್ಮ್ಗೆ ರಾಜ್ಯಾಧ್ಯಕ್ಷರಾಗೋಕೆ ವಿಜೇಂದ್ರ ಅವರು ಕಸರತ್ತನ್ನು ನಡೆಸ್ತಿದ್ದಾರೆ. ಅಲ್ಲಿ ಯಾವುದೇ ಚೇಂಜಸ್ಗಳು ಆಗೋದಿಲ್ಲ ಅಂತೇಳಿ ಬಿ ಜೆ ಪಿ ಪಾಳದಲ್ಲೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಹಾಗಾಗಿ ಈ ಬಿ ಜೆ ಪಿಯಲ್ಲಿನ ಬಣ ಕಚ್ಚಾಟದಿಂದ ತಮಗೆ ಕಾಂಗ್ರೆಸ್ ಪಾಳದಲ್ಲಿ ಒಂದಷ್ಟು ಅವಕಾಶಗಳು ಸಿಕ್ಕರೆ ಅಥವಾ ಬಿ ಜೆ ಪಿ ಪಾಳದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕರೆ ಓಕೆ ಅಂತ ಕೂತಿದ್ದಾರೆ. ಎರಡೂ ಕಡೆ ಒಂದು ತಟಸ್ಥರಾಗಿ ನಿಂತಿದ್ದಾರೆ. ಎಲ್ಲಿ ಅವರಿಗೆ ಫ್ಯೂಚರಲ್ಲಿ ಪೊಲಿಟಿಕಲ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಇದೆಯೋ, ಭವಿಷ್ಯ ಇದೆ ಅಂತ ಗೊತ್ತಾಗುತ್ತೋ ಆ ಕಡೆ ಅವರು ಮುಖ ಮಾಡಿ ಹೋಗ್ತಾ ಇರ್ತಾರೆ. ಎಲೆಕ್ಷನ್ ಇಲ್ಲದೆ ಹುದ್ದೆ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಕೂಡ ಶ್ರೀರಾಮುಲು ಅವರು ಹೇಳಿದ್ದಾರೆ. ಈಗಾಗಲೇ ಬಗ್ಗೆ ಆಸೆಯನ್ನು ಕೂಡ ಹೊರ ಹಾಕಿದ್ದಾರೆ ಶ್ರೀರಾಮುಲು ಅವರು. ಆದರೆ ಶ್ರೀರಾಮುಲು ಅವರಿಗೆ ಪಕ್ಷದಲ್ಲಿ ಅವ್ರಿಗೆ ಸ್ಥಾನಮಾನಕ್ಕಿಂತ ಅವಮಾನಗಳೇ ಆಗ್ತಾ ಇದೆ ಅಂತೇಳಿ ಅವರ ಮನಸ್ಸಿಗೆ ಬಂದಿದೆ. ಸೊ ಪಕ್ಷ ನನಗೆ ಮಣೆ ಹಾಕುತ್ತೆ ಅಂತೇಳಿ ಅನುಮಾನ ಅಂತೇಳಿ ಅವರು ಭಾವಿಸ್ತಿದ್ದಾರೆ. ಹಾಗಾಗಿ ತಟಸ್ಥರಾಗಿ ನಿಂತಿದ್ದಾರೆ. ಭವಿಷ್ಯದಲ್ಲಿ ಅವರ ಭವಿಷ್ಯ